ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಜುಲೈ ತಿಂಗಳ ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಭೇಟಿ ನೀಡಿದ್ದಾರೆ. ಅಲ್ಲಿ ಅವರು ಮಾಹಿತಿಯನ್ನು ಕೇಳಿದ್ದಾರೆ ನೇಮಕಾತಿ ಬಗ್ಗೆ. PSTR, GPSTR, HSTR ಹುದ್ದೆಗಳಿಗೆ ಯಾವಾಗ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡೋದು ಅಂತ ಕೇಳಿದಾಗ ಅವರು ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ನೋಟಿಫಿಕೇಶನ್ ಬರುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ HSTRದು ಸಿ ರೂಲ್ಸ್ ಬಂದಿಲ್ಲ, ನಿಮಗೆ ಗೊತ್ತಿರೋ ಹಾಗೆ ಅದು ಮೇನ್ ಥಿಂಗ್ ಆಗಿರುತ್ತೆ. ಮತ್ತೆ ಅಲ್ಲಿ ಅದನ್ನು ಕೊಡಬೇಕು, ಬಟ್ ಅಬ್ಜೆಕ್ಷನ್ ಕೂಡ ಸಲ್ಲಿಸಬೇಕು, ಅದು ಬಾಕಿ ಇದೆ. ಪ್ಲಸ್ ಆರ್ಥಿಕ ಇಲಾಖೆ ಅನುಮೋದನೆ ಕೆಲವರು ಆಗುತ್ತೆ ಅಂತ ಹೇಳಿದ್ರೆ, ಕೆಲವರು ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಷ್ಟು ಹುದ್ದೆಗಳು ಕೂಡ ಇದಾವೆ, ಅದು ಕೂಡ ಗೊಂದಲ ಕೂಡ ಇದೆ. ಇದನ್ನೆಲ್ಲ ಸರಿಪಡಿಸಬೇಕಾಗುತ್ತೆ. ನಂತರ ನಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತೆ. ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಎಲ್ಲ ಪ್ರೊಸೆಸ್ಗಳು ಆದಷ್ಟು ಬೇಗನೆ ಈ ಮಂತಲ್ಲಿ ಮುಗಿದ್ರೆ ನಿಮಗೆ ಜುಲೈ ನೋಟಿಫಿಕೇಶನ್ ಕೂಡ ಆಗುತ್ತಂತೆ. ಇಲ್ಲಾಂದ್ರೆ ಇನ್ನೂ ತಿಂಗಳು ಲೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ಮಾಧ್ಯಮದಲ್ಲಿ ಈ ನೆಕ್ಸ್ಟ್ ವಾರದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ರು. ಇದು ಯಾವ ರೀತಿ ಗೊತ್ತಿಲ್ಲ, ಬಟ್ ನೋಟಿಫಿಕೇಶನ್ ಆಗುತ್ತಾ ಜಸ್ಟ್ ಇಲ್ಲ, ಆರ್ಥಿಕ ಇಲಾಖೆ ಅನುಮೋದನೆ ಕೊಡುತ್ತಾ ಕಾಯ್ದು ನೋಡಬೇಕಾಗುತ್ತೆ. ಪ್ಲಸ್ HSTRದು ಆದ್ರೆ ನಮಗೆ ನೇಮಕಾತಿ ಮಾಡಬೇಕು, ಒಟ್ಟಿಗೆ ಅದು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ, ನಿಮಗೆ ಗೊತ್ತಿರೋ ಹಾಗೆ ಇದೆಲ್ಲ ಕಾರಣ ಇದೆ. C&R ರೂಲ್ಸ್ HSTRದು ಆಲ್ರೆಡಿ ರೆಡಿ ಆಗಿದೆ, ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಅದು ಯಾಕೆ ಡಿಲೇ ಆಗ್ತಿದೆ ಗೊತ್ತಿಲ್ಲ, ಅದನ್ನ ಪದೇ ಡಿಲೇ ಮಾಡ್ತಾ ಇದ್ದಾರೆ. HSTRದು C&R ರೂಲ್ಸ್ ಕೂಡ ಇನ್ನೂ ಅಂತಿಮವಾಗಿ ಬಂದಿಲ್ಲ, ಅದು ಕೂಡ ಡಿಲೇ ಆಗ್ತದೆ. ಈ ಎಲ್ಲ ಕಾರಣದಿಂದ ನಿಮಗೆ ನೇಮಕಾತಿ ಪ್ರಕ್ರಿಯೆ ಡಿಲೇ ಆಗಿದೆ. ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಮಾಧ್ಯಮದಲ್ಲಿ ಮುಂದಿನ ವಾರ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಾಧ್ಯತೆ ಇಲ್ಲ ಅಂತ ಹೇಳಿ ಕೆಲವೊಂದು ಮಾಹಿತಿ ಬರ್ತಾ ಇದ್ದಾವೆ. ಥ್ಯಾಂಕ್ ಯು.